ಬೈಲಹೊಂಗಲ ಬೆಳಗಾವಿ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ. ಬೆಳಗಾವಿಯಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿದೆ. ಬೆಳಗಾವಿಯ ಜನಪ್ರಿಯ ಮತ್ತು ದೊಡ್ಡ ತಾಲೂಕುಗಳಲ್ಲಿ ಬೈಲಹೊಂಗಲ ಒಂದು. ಬೈಲಹೊಂಗಲವನ್ನ ಕೆಚ್ಚೆದೆಯ ನಾಡು ಅಂತ ಕರೀತಾರೆ. ಸ್ವಾತಂತ್ರ್ಯ ಹೋರಾಟಗಾರರ ನಾಡು ಎಂದೇ ಇದು ಪ್ರಸಿದ್ಧಿ ಪಡೆದಿದೆ. ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಮಟೂರು ಬಾಳಪ್ಪ ಮುಂತಾದ ಕೆಚ್ಚೆದೆಯ ಹೋರಾಟಗಾರರು ಇದೇ ನೆಲದವರು. ಇನ್ನು ರಾಜಕೀಯ ವಿಚಾರಕ್ಕೆ ಬರೋದಾದ್ರೆ 79% ಗ್ರಾಮೀಣ ಮತದಾರರು ಮತ್ತು 21% ಪಟ್ಟಣದ ಮತದಾರರನ್ನ ಹೊಂದಿರುವ ಕ್ಷೇತ್ರ ಇದಾಗಿದೆ. ಈ ಕ್ಷೇತ್ರದಲ್ಲಿ ಮೊದಲ ವಿಧಾನಸಭಾ ಚುನಾವಣೆ ಕಂಡಿದ್ದು 1951ರಲ್ಲಿ. ಮುಂಬೈ ಕರ್ನಾಟಕದ ಇತರ ಕ್ಷೇತ್ರಗಳಂತೆ ಇಲ್ಲಿಯೂ ಮೊದಲಿಗೆ ಕಾಂಗ್ರೆಸ್, ನಂತರದಲ್ಲಿ ಜನತಾ ಪರಿವಾರದ ಹಿಡಿತ. ಆದರೆ ಜನತಾ ಪರಿವಾರದ ನಂತರ ಇಲ್ಲಿ ಬಿಜೆಪಿ ಪ್ರವೇಶ ಮಾಡಿ ಪ್ರಾಬಲ್ಯ ಸಾಧಿಸುತ್ತಾ ಹೋಗಿತ್ತು. ಬಿಜೆಪಿ 2008 ಮತ್ತು 2013ರಲ್ಲಿ ಇಲ್ಲಿ ಪ್ರಾಬಲ್ಯ ಸಾಧಿಸಿತ್ತು. ಜಗದೀಶ್ ಮಠಗುಡ್ ಮೂಲಕ 2 ಚುನಾವಣೆಗಳಲ್ಲಿ ಯಶಸ್ಸು ಸಾಧಿಸಿತ್ತು. ಬೈಲಹೊಂಗಲದಲ್ಲಿ ಹ್ಯಾಟ್ರಿಕ್ ಗೆಲುವಿನ ಕನಸಿನಲ್ಲಿದ್ದ ಕಮಲಕ್ಕೆ ಮರೀಚಿಕೆ ತಂದಿದ್ದು 2013ರಲ್ಲಿ ಬಿಜೆಪಿ ನಾಯಕ BS ಯಡಿಯೂರಪ್ಪ ಕಟ್ಟಿದ ಕೆಜೆಪಿ. 2013ರಲ್ಲಿ ವಿಶ್ವನಾಥ್ ಪಾಟೀಲ್ ಕೆಜೆಪಿಯಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು. ಹೀಗೆ ಬೈಲಹೊಂಗಲದಲ್ಲಿ ಯಡಿಯೂರಪ್ಪನವರಿಂದಲೇ ಬೆನ್ನೆಲುಬು ಮುರಿದುಕೊಂಡ ಬಿಜೆಪಿ ಮತ್ತೆ ಮೇಲೇಳಲೇ ಇಲ್ಲ. 1999ರಲ್ಲಿ ಮೊದಲ ಬಾರಿಗೆ ಜೆಡಿಯುನಿಂದ ಗೆದ್ದು ವಿಧಾನಸಭೆ ಪ್ರವೇಶಿಸಿದ್ದ ಮಹಾಂತೇಶ್ ಕೌಜಲಗಿ 2004 ಮತ್ತು 2008ರಲ್ಲಿ 2ನೇ ಸ್ಥಾನ ಪಡೆಯಬೇಕಾಗಿತ್ತು. ಆದರೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರ ಮತ್ತೆ ಕೌಜಲಗಿ ಕುಟುಂಬದ ಪಾಲಾಯಿತು. 2023ರ ಚುನಾವಣೆಯಲ್ಲೂ ಜನ ಮಹಾಂತೇಶ್ ಕೌಜಲಗಿ ಕೈ ಹಿಡಿದಿದ್ದಾರೆ. ಕ್ಷೇತ್ರದಲ್ಲಿ ಅವರು ಮಾಡಿರುವ ಕೆಲಸಕ್ಕೆ ಜನ ಜೈಕಾರ ಹಾಕಿದ್ದಾರೆ. ಕನೆಕ್ಟ್ ಕರ್ನಾಟಕದ ಗ್ರೌಂಡ್ ರಿಪೋರ್ಟ್ನಲ್ಲಿ ಕೌಜಲಗಿ ಅವರ ಕನಸಿನ ಬೈಲಹೊಂಗಲದ ಬ್ಲೂ ಪ್ರಿಂಟ್ ಸಿಕ್ಕಿದೆ. ಅದಾಗಲೇ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸೊ ಈ ಎಪಿಸೋಡ್ನಲ್ಲಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರ ಬಗ್ಗೆ ಜನಾಭಿಪ್ರಾಯ ಮತ್ತು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಶಾಸಕರ ಸಂದರ್ಶನವನ್ನ ಕಂಪ್ಲೀಟ್ ಆಗಿ ನೋಡಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.